ಹಲೋ ಗೈಸ್, ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ಇವತ್ತು ಯಾರಿಗೂ ವೆಲ್ಕಮ್ ಮಾಡೋದಿಲ್ಲ. ಯಾಕಪ್ಪ ಅಂದರೆ ಇವತ್ತು ಫುಲ್ಲು ಬೇಜಾರೊಳಗೆ ನಮ್ಮ ಮನೆಯ ಗಣಪನ್ನ ಕಳ್ಸಾತೀವಿ. ಕೊನೆಯ ಪೂಜೆ ಈಗ ಮುಗೀತು, ಆರತಿ ಮುಗೀತು, ಎಲ್ಲ ಮುಗೀತು. ಇನ್ನೇನು ಗಣೇಶನ ತೊಗೊಂಡೋಗಿ ವಿಸರ್ಜನೆ ಮಾಡೋದು ಒಂದೇ ಬಾಕಿ ಇದೆ. ಟೈಮ್ 5:30 ಆಗೈತಿ. ಈಗ ಗಣೇಶ ವಿಸರ್ಜನೆ ಗಣಪತಿ ಪಪ್ಪ ಮೋರ್ಯ ಅನ್ನಲೇ ಅನ್ನ ಹಿಡಿಲ್ಲ ಬರ್ರಿ ಮಾಡ್ರಿ. ಆರತಿ ಮಾಡ್ತಾರೆ. ಹೊಳ್ಳಿಂದ್ರಿ ಆರತಿ ಮಾಡ್ಬೇಕಂತ ಮಾಡ್ರಿ. ಇಲ್ಲೇ ಮಾಡಿ ನೋಡು ಏನೈತೆ ಅಂಬಲ್ರಿ ನೋಡ್ರಿ. ಹೋಗ್ಬೇಕು ಇಲ್ಲ ಮುಂದಿನ ವರ್ಷ ನೋಡ್ರಿ ಗಣಪತಿ ಬರ್ಲಿ ಬರ್ತೀರಿ. ಗಣಪತಿ ಬರ್ಲಿ ಈಗ ಅಯ್ಯಯ್ಯೋ ರಾಡಿ. ಓಕೆ, ಫೈನಲ್ ಆಗಿ ನಮ್ಮ ಗಣೇಶ ಹೊಂಟಿದ್ದಾನ ನಮ್ಮ ಮನೆ ಬಿಟ್ಟು. ಮತ್ತು ಮುಂದಿನ ವರ್ಷ ಬರ್ತಾನ. ಅಲ್ಲಿವರೆಗೂ ಕಾಯ್ಬೇಕಷ್ಟೇ. ಆದಷ್ಟು ಜಲ್ದಿ ಬರಬೇಕು ಅಂತೇಳಿ ನಾವು ಅಂದ್ಕೊಳ್ಳೋದು. ಜನ ಜಾಸ್ತಿ ಇಲ್ಲ ಇಲ್ಲೆಲ್ಲ ಅಂತೇಳಿ ಹೆಂಗೆ ಕ್ಲೀನ್ ಮಾಡಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಭಾಳ ಹೋಗೋಕೆ ನಡೆದಾಡೋಕ್ಕೂ ಅಷ್ಟು ಜಾಗ ಇರಲಿಲ್ಲ, ಅಷ್ಟು ಗಲೀಜಿತ್ತಿಲ್ಲಿ. ಆದರೂ ಕ್ಲೀನ್ ಮಾಡಿದ್ದಾರೆ. ಕಡಿಮೆ ಐತಿ, ಕಡಿಮೆ ಅಂದ್ರೂ ಇಲ್ಲಿ ನೋಡ್ತಾರೆ. ಹಂಗೆ ಸ್ವಲ್ಪ ಜನ ಏನು ಮಾಡ್ತಾರೆ, ರಾತ್ರಿ ಕತ್ಲಾಗ್ತೈತೆ ಅಂತೇಳಿ ಜಲ್ದಿ ಕಳಿಸ್ತಾರೆ. ಕತ್ಲಾಗ್ತೈತಿ, ಕತ್ತಲ್ಲ ಹೋಗೋದಾಗೋದಿಲ್ಲ, ಇವೆಲ್ಲ ಕಿರಿಕಿರಿ ಬೇಡ ಅಂತೇಳಿ ಜಲ್ದಿನೇ ಕಳಿಸ್ತಾರೆ. ಹಾಗಾಗಿ ನಾವು ಹೋದ ವರ್ಷ ಭಾಳ ಕತ್ಲಾಗಿತ್ತು, ಗರ್ದಿ ಭಾಳ ಆಯ್ತು, ಎಲ್ಲ ಜಾಗ ಸರಿ ಇಲ್ಲ, ಸರಿ ಆಗೋದಿಲ್ಲ ಅಂತ ಹೇಳ್ಕೇಸಿ ಹೋದ ವರ್ಷ ಜಲ್ದಿ ಲೇಟಾಗಿ ಕಳಿಸಿದ್ವಿ. ಈ ವರ್ಷ ಸ್ವಲ್ಪ ಜಲ್ದಿ ಕಳ್ಸತ್ತೀವಿ. 5:30 ಆಗೈತಿ. ಈಗ 6 ಗಂಟೆ ಕರೆಕ್ಟ್ ವಿಸರ್ಜನೆ ಆಗ್ಬೇಕು. ಓಕೆ, ನೀರು ನೋಡ್ರಿ ಎಷ್ಟು ಬಂದೈತಿ. ಓಕೆ, ಯಾರೂ ಇಲ್ಲ ಅಂದ್ಕೊಂಡಿದ್ದೀವಿ, ನಮ್ದು ಫಸ್ಟ್ ಅಂದ್ಕೊಂಡಿವಿ. ಆದರೂ ಜನ ಬಂದಾರ, ಜನ ಭಾಳ ಬಂದಾರ.
ಅಯ್ಯೋ ದೇವ್ರು, ಅರ್ಧ ಸೊಂಟ ಮಠ ನೀರು ಅದಾವ. ಮುಂದೆ ಹೋಗ್ಬೇಡ್ರ, ಮುಂದೆ ಹೋಗ್ಬೇಡ್ರಿ. ಹಾಂ, ಇಲ್ಲಿ ಮುಂದೆ ಬಿಡ್ರಿ. ಹಾಂ, ಗಣಪತಿ ಹಿಡ್ಕೊಳ್ರಿ. ಪೂರ ಕಾಸು ಬಿಡ್ರಿ, ಮುಂದೆ ಬಿಡ್ರಿ. ಮುಂದೆ ಇದೊಂದು ಕಾಲು ಮುಂದೆ ಬರ್ರಿ. ಟವೆಲ್ ತಗೋರಿ, ಟವಲ್. ಇದೊಂದು ತಕೊಂಡು. ಓಕೆ, ಮತ್ತೇನದ ನೋಡ್ರಿ. ಏನಿಲ್ಲಲ್ಲ, ಬಿಡ್ರಿ ಸಾಕಾಸ್, ಬಿಡ್ರಿ ಸಾಕಾಸ್. ಗಣಪತಿ ಬಪ್ಪ ಮೋರಯ್ಯ, ಮೋರಯ್ಯ. ಮೋರಯ್ಯ. ಓಕೆ, ಗಣೇಶ ಹೋದ, ಅಲ್ಲಿ ಹೊಂಟಾನ. ಎಷ್ಟು ಖುಷಿ ಆಗ್ತೈತೆ ಅಷ್ಟೇ ಬೇಜಾರು ಆಗ್ತೈತಿ. ಅದೇನೋ ಗೊತ್ತಿಲ್ಲ, ಮನೆಯವರು ಒಬ್ಬರು ಮೆಂಬರ್ ಹೋದಂಗೆ ಆಕೈತಿ. ಬರ್ರಿ. ಮನೆ ಗಣಪತಿ ತರುವಾಗ ಪೂಜೆ ಮಾಡುವಾಗ ಎಷ್ಟು ಖುಷಿ ಇರ್ತೈತಿ. ಗಣೇಶ ಗಣಪತಿ ತರುವಾಗ ಎಷ್ಟು ಖುಷಿ ಇರ್ತೈತಿ, ಬಿಟ್ಟು ಬರುವಾಗ ಅಷ್ಟೇ ದುಃಖ ಇರ್ತೈತಿ. ಯಾಕಂದ್ರೆ ಗಣಪತಿ ತರುವಾಗ ನಮ್ಮ ಮನೆಗೆ ಒಬ್ಬರು ಮೆಂಬರ್ ಕರ್ಕೊಂಬಂದಂಗೆ ಬಂದಿರ್ತೀವಿ. ಬಿಟ್ಟು ಬರುವಾಗ ನಮ್ಮ ಮನೆಯವ್ರು ಒಬ್ಬರನ್ನ ಎಲ್ಲೋ ಬಿಟ್ಟು ಬರಾಕತ್ತೀವಿ ಅನ್ನಂಗೆ ಅನಿಸ್ತದ. ಭಾಳ ಬೇಜಾರಾಗ್ತೈತಿ. ನಮ್ಮ ಶ್ರೀದೇವಿ ನೋಡ್ಬೇಕಾಗಿತ್ತು ನೀವು. ಗಣಪತಿ ತರುವಾಗ ಅಳುನ ಬಂದಿತ್ತಕಿ, ಭಾಳ ದುಃಖ ಆಗ್ತೈತಿ. ಇರಲಿ, ಮತ್ತು ಮುಂದಿನ ವರ್ಷ ಬಂದೇ ಬರ್ತಾನಲ್ಲ, ಏನು ಮುಗಿತಾನೆ ಇಲ್ಲಿಗೆ? ವರ್ಷ ಬರ್ತಾನೆ ಇರ್ತಾನೆ. ಎಲ್ಲಿ ಹೋದ ನಮ್ಮ? ಓಕೆ, ಗಣಪತಿ ಜೊತೆಗೆ ನಮ್ಮ ನಾಗರ ಪಂಚಮಿ ನಾಗಪ್ಪನೂ ಹೋದ. ಯಾಕಂದ್ರೆ ಅವತ್ತು ನಮ್ಮ ನಾಗರ ಪಂಚಮಿ ಒಳಗೆ ಏನು ನಾಗರ ಪೂಜೆ ಮಾಡಿರ್ತೀವಲ್ಲ, ಅದನ್ನು ಅವತ್ತು ಕಳಿಸಿರಲ್ಲ. ಪಂಚಮಿ ನಮ್ಮ ಮುಗಿದ ತಕ್ಷಣ ಕಳ್ಸಂಗಿಲ್ಲ. ಅದನ್ನು ಗಣಪತಿ ಜೊತೆ ಕಳಿಸೋ ನಿಯಮ ನಮ್ಮ ಮನೆಯೊಳಗೆ ಐತಿ. ಅದೇ ರೀತಿ ಗಣಪತಿ ಜೊತೆನ ನಾಗಪ್ಪನ್ನು ಕಳಿಸಿದ್ವಿ. ಓಕೆ, ಬರ್ರಿ, ಎಲ್ಲ ಮುಗೀತು. ಇನ್ನು ಮನೆ ಕಡೆ ಹೋಗೋಣ. ಭಾಳ ಬೇಜಾರಾಗ್ತೈತಿ. ಅಲ್ಲಿ ಮನ್ಯಾಗ ಹೋಗಿ ನೋಡಿಂದ ಸ್ಟೇಜ್ ಎಲ್ಲ ಖಾಲಿ ಆಗಿರ್ತೈತಿ. ಮತ್ತು ದಿನ ನೋಡ್ತಿರ್ತೀವಿ, ನಮಸ್ಕಾರ ಮಾಡೋದು, ಪೂಜೆ ಮಾಡೋದೆಲ್ಲ ಮಾಡ್ತಿರ್ತೀವಿ. ಅದು ನೋಡಿದ ತಕ್ಷಣ ಖಾಲಿ ಜಾಗ ನೋಡೋಣ ಫುಲ್ ಬೇಜಾರಾಗ್ತೈತಿ.
ಇರಲಿ, ಏನೇ ಇರಲಿ, ಒಟ್ಟು ಮುಂದಿನ ವರ್ಷ ವಾಪಸ್ ಬರ್ತಾನೆ ಗಣೇಶ. ಅಲ್ಲಿವರೆಗೂ ಕಾಯೋನು. ಜನ ಬಂದೇ ಬರತ್ತಾರ, ಗಣೇಶಗಳು ಹಂಗೆ ಬಂದೇ ಬರತ್ತಾರ. ಅಲ್ಲೊಂದು ಯಾರು ಡಿ ಜೆ ಹಚ್ಚಾರ, ನೋಡೋಣ ಬರ್ರಿ. ನಮ್ಮ ವಿಡಿಯೋ ಕಾಪಿ ರೈಟ್ ಬಂದರೂ ಬರ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಗಣಪತಿ ಅಂತೂ ಕಳಿಸಿದ್ದಾತು. ಇನ್ನು ಮನೆ ಕಡೆ ಹಾದಿ ಹಿಡಿಯೋಣ. ದಾರಿ ಸರಿ ಇಲ್ಲ, ಎಲ್ಲರ ಮಡ್ಸ್ಕೊಂಡು ಬಿದ್ದಿದ್ದೇನೆ ಅಂತೀನಿ. ಮತ್ತು ಅದಕ್ಕೆ ವಿಡಿಯೋದಾಗ ಮಾತಾಡೋಕೆ ಹೋಗಿ ಕೆಳಗೆ ಮಡ್ಸ್ಕೊಂಡು ಬಿದ್ದೇನೆ ಅಂತೀನಿ. ಅದರ ಸಲುವಾಗಿ ಇಲ್ಲಿ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ. ಮತ್ತು ನೆಕ್ಸ್ಟ್ ವಿಡಿಯೋ ನೋಡೋಣ, ಏನು ವಿಶೇಷ ಇರ್ತಾವೆ ವಿಡಿಯೋ ಮಾಡೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾಯಿರ್ರಿ, ಲೈಕ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಹಂಗೆ ನಗ್ತಾಯಿರ್ರಿ. ಓಕೆ, ಟಾಟಾ, ಬಾಯ್ ಬಾಯ್. ನಾಳೆ ಯಾರೂ ಇಲ್ಲ ನಾತೀನಿ. ಎಷ್ಟು ಜನ ಬರತ್ತಾರ ನೋಡ್ರಿ, ಪೊಲೀಸದು ಎಲ್ಲ ಬರತ್ತಾವ. ಯಾಕಂದ್ರೆ ದಾನ್ಲಿ ಚಾಲು ಇನ್ನು ನಾನು ಒಂದು ಗಣಪತಿ ಬರತ್ತಾವ ಬಂದೈತಿ. ಪೊಲೀಸರದು ಅವರು ಗಣಪತಿ ಹೋಯಕ್ಕೆ ಬಂದಾರೇನೋ, ಬರಾಗತ್ತ ನೋಡಿ. ದಾನ್ಲಿ ಚಾಲು ಆಗಲೇ ಯಾರೂ ಇರಲಿಲ್ಲಲ್ಲ ಇಲ್ಲಿ. ಇಷ್ಟು ಗರ್ದಿ ಆಯ್ತು ನೋಡಿ, ಇಷ್ಟು ಗಾಡಿಗಳು ಬಂದು. ಇನ್ನೂ ನೋಡ್ರಿ ನೀವು, ನೈಟ್ ಫುಲ್ ಇಲ್ಲೆಲ್ಲ ನಿಲ್ಲಕ್ಕೆ ಸಹಿತ ಜಾಗ ಇರೋದಿಲ್ಲ, ಅಷ್ಟು ಜನ ಬರ್ತಾರೆ ಇಲ್ಲಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಕ್ಕಾಗಿ ನಾವು ಇಷ್ಟು ಜಲ್ದಿ ಮಾಡಿದ್ದೆ, ಇಲ್ಲಾಂದ್ರೆ ಆಮೇಲೆ ಕಾಲಿಡಾಕೂ ಜಾಗ ಸಿಗೋದಿಲ್ಲ, ಅಷ್ಟು ಗರ್ದಿ ಆಗ್ತೈತಿ. ಓಕೆ, ಲೆಟ್ಸ್ ಗೋ, ಮನೆಗೆ ಹೋಗೋಣ ಬರ್ರಿ. ಪ್ರಸಾದ ತಿನ್ನೋನು. ಪೊಲೀಸರು ಗಾಡ ಏನು ಅವರು ಗಣಪತಿ ಯಾಕೆ ಬಂದಾರೋ ಗೊತ್ತಿಲ್ಲ. ಅವ್ರದ್ದು ಗಣಪತಿ ಕೂರ್ಸಿರ್ತಾರಲ್ಲ ಆಫೀಸ್ ಒಳಗೆ. ನೋಡಿ ಹೆಂಗೆ ಬರತ್ತಾವ ಗಣಪತಿಗಳು. ಓ ಮೈ ಗಾಡ್.